ಈ ಕೆಪ್ಪರದಲ್ಲಿ ಏನೋ ಹೇಳ್ತಾ ಇದೆ ಕೇಳಿಸ್ಕೊಳ್ರಪ್ಪ. ಅಂದ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ಕೆ ಸಾಯ್ತಾಳೆ? ನಿಮಿಗೋಸ್ಕರ. ಕೂತ್ಗಳಲ್ಲಿ ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಅಂತ ಅನ್ಸಲ್ವಾ? ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದೀನೋ ನಾನು. ನಿಮ್ಮ ಆಫೀಸಲ್ಲಿ ಬಂದ್ರೆ ಎಲ್ಲ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ದೊಡ್ಡ ತ್ರಿಪುರ ಸುಂದರ, ಅದಕ್ಕೆ ಎಲ್ಲ ಬಾಯಿ ಬಿಟ್ಕೊಂಡು ಬೇರೆ ನೋಡ್ತಾರೆ. ಅವ್ರನ್ನೇ ಕರೆದ್ಬಿಟ್ಟು ಕ್ವಶನ್ ಕೇಳ್ತೀನಿ. ಸರ್ 1 ಸೆಕೆಂಡ್ ಇದು ಮಾಡ್ಲೇಬೇಕು ನೀವು. ಸರ್ ಬನ್ನಿ ಇಲ್ಲಿ. ಅಕ್ಕಿ ಕೊಟ್ಬಿಡ್ತೇನೆ ನೀನು. ಸರ್ ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ, ಪಟ್ ಅಂತ ಹೇಳ್ಬೇಕು ನೀವು, ಏನು ಮಾಡಬಾರ್ದು. ಸರ್ ನಾವು ನೀವು ಯಾವ ಮೂವಿಲಿ ಸರ್ ಮಾಡಿದ್ದು? ದರ್ಶನ್ ಸಿನಿಮಾ ಮಾಡೋದು ಸರ್. ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ವಿ. ಅಡ್ಡೆಲ್ಲ ಕೀಳ್ಬಿಡಲ್ಲ ಹಾಕೋಣ ಸೊಪ್ಪ ಅದೇ ಏನ್ ಮಾಡ್ತಾರೆ ಎಲ್ಲ ಸೊಪ್ಪು ಕಡೆ ಇದು. ಅಯ್ಯೋ ಅದ್ರ ಸೈಡಪ್ಪ, ಅದ್ರ ಸೈಡು ಬ್ಲಾಕ್ ವಾಶಿಗೆ ಸೊಪ್ಪು ಕೊಡಿದೆಯಲ್ಲೋ. ತೆರೆನೆಲ್ಲ ಇರ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಸೇರ್ಸಿಲ್ಲ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ಕೆ ಸಾಯ್ತಾಳೆ? ನಿಮಿಗೋಸ್ಕರ. ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಅಂತ ಅನ್ಸಲ್ವಾ? ಹೀರೋಯಿನ್ ಗಳೇ ಹೇಳ್ತಾರೆ, ನಾನು ನನ್ ಮಗ ಅಣ್ಣ ತಮ್ಮ ಇದೀವಿ, ಟ್ವಿನ್ಸ್ ತರ ಇದೀವಿ, ಏಜ್ ಒಂದ್ ಚೂರ್ ಡಿಫ್ರೆನ್ಸ್ ತರ ಕಾಣಿಸ್ತೀರಾ ಅಂತಾರೆ. ನನ್ ಮೇಲೆ ಹಣೆ ಇಟ್ಟು ನಿಮ್ಗಳಿಗೆ ಯಾಕೆ ಮುದ್ಕ ತರ ಅನಿಸ್ತಿದೀನಿ? ಚೆನ್ನಾಗಿದೆ. ತಿಳ್ಕೊಂಡು ಓಡೋಗೋದು ಮಾಡ್ತಾರೆ. ನಾನು ಸಿಂಗಲ್ ಮ್ಯಾನ್, ಯಾಕಂದ್ರೆ ಫಿನಾಲೆ ದಿನ ಅದ್ರಲ್ಲಿ ಆಚೆ ಬಂದಿದ್ರಲ್ಲಿ 80% ಜನ ನನಗೋಸ್ಕರ ಬಂದಿದ್ದು. ಅಂದ್ರೆ ನನ್ನ ಪ್ರೀತಿಗೋಸ್ಕರ ಅಲ್ಲ, ನನ್ ಹೊಡೆಯಕ್ಕೋಸ್ಕರ. ನ್ಯೂ ಇಯರ್ಗೆ ನನಗೆ 2 ಕಡೆ ಕರೆದಿದ್ದಾರೆ 10 ಲಕ್ಷಕ್ಕೆ. ಅಂದ್ರೆ 2 ಇವೆಂಟ್ ಒಬ್ಬರೇ ನಡೆಸ್ತಾ ಇರೋದು, ಹೌಸ್ಫುಲ್ 2026 ಅಂತ. ಲಲಿತ್ ಅಶೋಕ್ ಅಲ್ಲಿ ಎವ್ರಿ ಇಯರ್ ನಡೆಸ್ತಾ ಇದ್ರು. ಅವಾಗ್ಲೂ ನಾನೇ ಚೀಫ್ ಗೆಸ್ಟ್ ಹೋಗ್ತಿದ್ದೆ. ಇದೆಲ್ಲ 5-6 ವರ್ಷದಿಂದನೂ ಹೋಗ್ತಾ ಇದ್ದೀನಿ. ಈ ಸಲ 5 ಲಕ್ಷ ಒಂದ್ ಕಡೆ, 5 ಲಕ್ಷ ಒಂದ್ ಕಡೆ, 2 ಸೇರಿ 10 ಲಕ್ಷ ರೂಪಾಯಿಗೆ ಹೋಗ್ತಾ ಇದ್ದೀನಿ. ಏನ್ ಕ್ಯಾಶ ಇಲ್ಲ ಕೂಡ್ಲ. ಇವನು ಎಲ್ಲ ಬುಟ ರೈಲನ್ನ ಚೆನ್ನಾಗಿ. ಇಡೀನವ್ರು ಮಾತ್ರ ಸೂಪರ್ ಇಂಟೆಲಿಜೆಂಟ್. ಇವರು ನೋಡಿದ್ರ ಅದನ್ನ ನೋಡ್ಬಿಟ್ಟು ಅಲ್ಲಲ್ಲೇ 50 ಕೋಟಿಗೂ ನಾಯಿ ಇದೆಯಾ ಇರ್ಬೋದು, ತಗೊಂಡಿದೀನಿ ಅಂತಾನಲ್ಲ ಇವನು. ಹೆಂಗ್ ತಗೊಂಡ ಫಂಡ್ಸ್ ಎಲ್ಲಿಂದ ಬಂತಿದಕ್ಕೆ? ಅಕ್ಕಿ ಕೊಟ್ಬಿಡ್ತೇನೆ ನೀನು. ಆದಾಯ ಏನು ಏನಿರ್ಬೇಕು ಇವನು ಆದಾಯ ಅಂದ್ರೆ? ಸುಮ್ಮನೆ ಬ್ಯಾಂಕ್ ಚೆಕ್ ಮಾಡಿದ್ರಂತೆ, ಕೇಳ್ಕೊಂಡೆ ಯಾರಿಗೋ. 4 ಅಣಿ ಇಲ್ವಂತೆ ಅಕೌಂಟಲ್ಲಿ. ಅಣ್ಣ ಜರ್ಮನ್ ಸಪಾಡ್ ಐತಲ್ಲ, ಅದು 1 ಹೆಣ್ಣು 3 ಗಂಡಾಗಿತ್ತು. 1 ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು. ಅದಕ್ಕೆ ನೀನ್ ಹತ್ತುತ್ತೀಯ ಅದಕ್ಕೆ ಅಂತ ಕೇಳ್ತಿದೀವಿ. ನಿಮ್ಮ ಮತ್ತು ನಾಯ್ಕೆ ನಾನು ನಾಯ್ಕೆ ಏನ್ ಮಾಡ್ಕೊಂಡ್ರ ಆಯ್ತಾ? ಗಿಲ್ಲಿ ಆಚೆ ಬಂದಾಯ್ತು, ಸೋತಾಯ್ತು. ನಾನು ಹಠ ಬಿದ್ದಿದ್ದೆ, ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು. ಹುಚ್ಚನಾಗಿ ಕಚ್ಚಿದ್ರೆ ಮನುಷ್ಯ ಹುಚ್ಚಿನ ತರ ಆಡ್ತಾನ. ಹೌದು, ಅವ್ರದೇ ಮನೆಯ ಸಾಕು ನಾಯಿ ಕಚ್ಚುತ್ತೆ. ಈ ಮನುಷ್ಯ ಏನಾದ್ರೂ ಬೇರೆಯವ್ರಿಗೆ ಕಚ್ಚಿದ ಅಂದ್ರೆ ನಾಯಿ ಕಚ್ಚಿದಷ್ಟೇ ತೊಂದ್ರೆ ಅವ್ರಿಗಾಗುತ್ತೆ. ನನಗೆ ಹೆಲಿಕಾಪ್ಟರ್ ಕಂಪ್ನಿಯವರು ಫ್ರೀಯಾಗಿ ಕೊಡ್ತಾರೆ 3 ದಿವಸಕ್ಕೆ.
ನನಗೆ ಫ್ರೀ ಸಿಗುತ್ತೆ. ಏನಕ್ಕಂದ್ರೆ ಹೆಲಿಕಾಪ್ಟರ್ ಕಂಪ್ನಿ ವರ್ಲ್ಡ್ ನ್ಯೂಸ್ ಅಲ್ಲಿ ಬರುತ್ತೆ, ಅವ್ರ ಪ್ರಚಾರ ಆಗುತ್ತೆ. ಅದು ಬಿಟ್ಟು ನನಗೆ 10 ಲಕ್ಷ, ನಾಯಿಗೆ 5 ಲಕ್ಷ. ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ನನ್ನ ಮಗನ ಹತ್ರ ಮೊಬೈಲ್ ತರಿಸಿ. ಹರ್ಷ ಬರ. ಹರ್ಷ 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 ಕಾಲೇಜ್ ಲೈಫ್ ಅಲ್ಲಿ 8 ಹುಡುಗಿಯರ್ನ ಹಾಕೊಂಡು ಓಡಾಡ್ತಾರೆ. ಸುಂದರ ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀರಾ? ನಾನು ಹೇಳೋದೆಲ್ಲ ಬರೀ ನಿನ್ನ ಕನೋಗು. ಸರ್, ನಮ್ ಚಿನ್ನಗೆ ಶಾಟ್ ಹಾಕ್ಸ್ಬೇಕು ಸರ್. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ನೀವೇ ಹಾಕ್ಬಿಟ್ರೆ ಚೆನ್ನಾಗಿ ಹುಟ್ಟುಬಿಡುತ್ತೆ. 10 ಲಕ್ಷಕ್ಕೆ ಸೇಲ್ ಮಾಡಿಸ್ಕೊಡ್ತೀರಾ ಸರ್? ನಾನು 30 ರೂಪಾಯಿ ಸೇಲ್ ಮಾಡಿ ಸರ್. ನಾನು ಹಾಕು ಎಷ್ಟು ಹೊಟ್ಟೆ ಉಡ್ತೀರೋ ನನ್ಗೆ ಸರ್? ನನ್ನ ವ್ಯಾಲ್ಯೂ ಎಷ್ಟು? 30 ರೂಪಾಯಿ. ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತಾ ಮಾಡ್ಬಿಟ್ರಲ್ರೋ ಪಾಪಿಗಳ. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ ನನ್ನ ಮಗನ್ಗೆ. ಹ್ಯಾಂಡ್ಸಮ್ ಅಂತ ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಅಕ್ಕ ಅದು ಸಾಧ್ಯ ಅಲ್ಲ. ಅಂದ್ರೆ ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಹರ್ಷ ಅಂದ್ರೆ ಹರ್ಷ 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 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸರ್ ಒಳ್ಳೇದಾಗ್ಲಿ. ಆಮೇಲೆ ಈ ಶರ್ಟ್ ಎಷ್ಟು ಸರ್? 2 ಲಕ್ಷ ಅವನ್ ಹಾಕಿರೋದು, ಇವತ್ತು ನಾನ್ ಹಾಕಿರೋದು. ವರ್ಸಾಚೆ ನೋಡ್ಬಿಡಿ, ಅದು ಲೋಗೋ ಕಾಣಂಗೆ ಶೂಟ್ ಮಾಡಿ. ಓಕೆ. ಈ ತರದ ಶರ್ಟ್ ತುಂಬಾ ಚೆನ್ನಾಗಿದೆ. ಎಲ್ ತಗೊಂಡ್ರಿ? ಬನ್ನಿ, ಇದೆಲ್ಲ ನಮ್ಮಮ್ಮನ ಹಳೆ ಸೀರೆ. ನಡಿಯಲೇ